ಎಲ್ಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಆಫ್ ಆಲ್ ನಂಗೆ ನೇಚರ್ ನೋಡೋದೇ ಕೆಲಸ, ಬೇರೆ ಏನು ಕೆಲಸನೇ ಇರೋಲ್ಲ. ನೇಚರ್ ನೋಡಿದ್ರೆ ಏನೋ ಒಂಥರ ಖುಷಿ ಆಗ್ತದೆ. ಹಾಗೆ ಬೆಳಗ್ಗೆನೇ ಎದ್ದು ಟೆರೆಸ್ ಮೇಲೆಲ್ಲ ಒಂದು ರೌಂಡ್ ಹಾಕಿ ಅಮ್ಮಂಗೆ ಎಲ್ಪ್ ಮಾಡೋಣ ಅಂತ ಬಂದೆ. ಅಮ್ಮ ಎಲ್ಪ್ ಮಾಡಿಬಿಡ, ನೀನೇ ತಿಂಡಿ ಮಾಡಿಬಿಡು ಅಂತ ಹೇಳಿ ಬಿಟ್ಟೋದ್ರು. ಹಂಗಾಗಿ ಕಾಯಿ ಚಟ್ನಿ ಮಾಡಿ ಹಾಗೆ ದೋಸೆ ಹುಯ್ದುಕೊಟ್ಟೆ. ದೋಸೆ ಮಾತ್ರ ಸ್ವಲ್ಪ ಏರುಪೇರು ಆಗ್ತಾಯಿತ್ತು, ಬಟ್ ಹೇಗೋ ಹಾಗೆ ಮೇಂಟೈನ್ ಮಾಡಿ ಸ್ವಲ್ಪ ಗೀಯಲ್ಲಿ ಹಾಕಿ ತುಂಬ ಚಂದ ಮಾಡಿಕೊಟ್ಟೆ. ಹಾಗೆ ತುಂಬ ಕಾಫ್ ಆಗಿಬಿಟ್ಟಿತ್ತು. ಹಾಗಾಗಿ ಅಮ್ಮ ಒಂದು ಓಮ್ ಮೆಡಿಸನ್ ಹೇಳ್ಕೊಟ್ರು. ಲಿಟ್ರಲಿ ವರ್ಕ್ ಆಯಿತು. ಇನ್ನೊಂದು ಸ್ವಲ್ಪ ವರ್ಕ್ ಆದಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೆ ಇನ್ನೊಂದು ಸ್ವಲ್ಪ ಲಿಟಲ್ ಬಿಟ್ ಉಂಟು, ಅದು ಕಡಿಮೆ ಆದಮೇಲೆ ಹೇಳ್ತೀನಿ. ಪುಟ್ಟ ಮಕ್ಕಳು ಆಟ ಆಡ್ತಾಯಿದ್ರು. ಬೆಳಗ್ಗೆನೇ ಹೋಗಿ ರೋಸ್ ಕೊಟ್ಟೆ, ಖುಷಿ ಖುಷಿಯಿಂದ ಇಸ್ಕೊಳ್ತಾ ಇದ್ರು. ಹಾಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿ ಹೊರಗಡೆ ಹೋದವು. ಹಾಗೆ ಬರಬೇಕಾದ್ರೆ ನಮ್ಮ ಫ್ಯಾಮಿಲಿಯವರೊಬ್ಬರು ಬಂದರು. ನಾನು ತುಂಬ ದಿನ ಆಗಿತ್ತು ನಿನ್ನ ನೋಡಿದೆ ಅಂತ ಹೇಳಿ ನೋಡೋಕ್ಕೋಸ್ಕರ ಬಂದಿದ್ದರು. ಆದರೂ ಅವ್ರ ಪ್ರೀತಿಗೆ ಕಡಿಮೆನೇ ಇಲ್ಲ ಅಲ್ವಾ. ನಾವು ಯಾವಾಗಿದ್ರೂ ಸಹ ಎಲ್ಲಿದ್ದರೂ ಸಹ ನೋಡೋಕ್ಕೆ ಬಂದುಬಿಡ್ತಾರೆ. ತುಂಬ ದಿನ ಆಯಿತು, ನೀನು ಆ ಕಡೆ ಹೋದ್ರೆ ನಂಗೆ ನೋಡೋಕ್ಕೇ ಸಿಗಲ್ಲ ಅಂತ ಹೇಳಿ ನೋಡೋಕ್ಕೆ ಬಂದು ಹಾಗೆ ಎಲ್ಲ ಮಾತಾಡಿಸ್ಕೊಂಡು ಮತ್ತೆ ಹೊರಟೇ ಹೋದರು. ಹೊರಟೋದ್ಮೇಲೆ ಬೇಜಾರಾಗ್ತಿತ್ತು ನನಗೂ ಸಹ. ಹಾಗಾಗಿ ನಾನು ಮತ್ತು ರಾಮು ಇಬ್ಬರು ಕೂಡ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ನೇಚರ್ ನೋಡ್ತಾ ಇದ್ದರೆ ಫುಲ್ಲು ಫಿದಾಗೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗುಂಟು. ಬಿಕಾಸ್ ಅಲ್ಲಿ ಈ ಥರ ಅಂತೂ ನೇಚರ್ ಸಿಗೋದಿಲ್ಲ. ಇಲ್ಲಾದರೂ ಸಿಗುತ್ತೆ. ಇಲ್ಲಾದರೂ ಚಂದ ತಿರ್ಗಾಡ್ಕೊಂಡು ನೋಡ್ಕೊಂಬರೋಣ ಅಂತ ಹೋದೆ. ಈವ್ನಿಂಗ್ ವೆದರ್ ಅಂತೂ ಮಸ್ತ್, ಹೇಳೋದೇ ಬೇಡ, ಅಷ್ಟು ಸಖತ್ತಾಗಿರ್ತದೆ. ವಾಕಿಂಗ್ ಹೋದರೆ ಸಾಕು, ಅಲ್ಲೇ ಇದ್ಬಿಡೋಣ, ರಿಟರ್ನ್ ಬರೋದೇ ಬೇಡ ಅಂತ ಅನಿಸ್ತಾ ಇರ್ತದೆ. ಹಾಗೆ ಸ್ವಲ್ಪ ತುಂಬ ಕಾಫ್ ಆಗಿತ್ತಂತ ಹೇಳಿ ಅಮ್ಮ ಎಲ್ಲ ಮೆಡಿಸನ್ನು ಮಾಡಿದ್ರು. ಕೋಲ್ಡು ಹಾಗೆ ಅಮ್ಮ ಕೋಲ್ಡ್ ಅಂತ ಹೇಳಿ ಇರೋ ಬರೋದೆಲ್ಲ ಟ್ರೈ ಮಾಡಿಬಿಟ್ರು. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ.